ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಡೇ 15ನ ಹಾರ್ಲಿ ವೇಕಪ್ ಚಾಲೆಂಜ್ ಆಗಿರುತ್ತೆ. ನಂಗೆ ಗೊತ್ತು ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ನಡುವೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಮನೆಯಲ್ಲಿ ನೆಂಟರು ಕೂಡ ಇದ್ದರು, ಬ್ಯಾಕ್ ಟು ಬ್ಯಾಕ್ ನೆಂಟರು ಬಂದಿದ್ದರು. ಹಾಗೇ ದೀಪಾವಳಿ ಹಬ್ಬ ಇತ್ತಲ್ವ, ದೀಪಾವಳಿ ಹಬ್ಬಕ್ಕೂ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ಮತ್ತು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು 21 ಡೇಸ್ ಹಾರ್ಲಿ ವೇಕಪ್ ಚಾಲೆಂಜಲ್ಲಿದ್ದೆ. ನನ್ನ ಡೇಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಬಟ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಎಲ್ಲೋ ಒಂದೊಂದು ಡೇದು ವೀಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇದು ಬಂದು 15 ಡೇದು ಹಾರ್ಲಿ ವೇಕಪ್ ಚಾಲೆಂಜ್ ಆಗಿರುತ್ತೆ. ಅವತ್ತು ಬಂದುಬಿಟ್ಟು ನನ್ನ ತಂಗಿ ಹಸ್ಬೆಂಡ್ ಕೂಡ ಬರ್ಡೇ ಸೆಲೆಬ್ರೇಷನ್ ಇತ್ತು. ನಮ್ಮ ಮನೆಯಲ್ಲೇ ಕರೆಸಿದ್ದೆ ನಾನು ಅವ್ರಿಗೆ. ಇಲ್ಲೇ ಬಂದು ಸಣ್ಣದಾಗಿ ಕೇಕ್ನ ಕಟಿಂಗ್ ಮಾಡಿಕೊಂಡು, ಹಾಗೆ ಮಕ್ಕಳನ್ನ ಒಂದು ಎಕ್ಸಿಬಿಷನ್ ಇತ್ತು ನಮ್ಮ ಏರಿಯಾದಲ್ಲಿ. ಹಾಗೆ ಮಕ್ಕಳನ್ನೆಲ್ಲ ಸರಿ ಕರ್ಕೊಂಡೋಗೋಣ, ಅವ್ರಿಗೂ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು. ನನ್ನ ಮಗಳನ್ನಂತೂ ನಾನು ಅಲ್ಲಿ ಇಲ್ಲಿ ಆವಾಗವಾಗ ಕರ್ಕೊಂಡು ಹೋಗ್ತೀನಿ. ನನ್ನ ತಂಗಿ ಮಗನ ಎಲ್ಲೂ ಕರ್ಕೊಂಡು ಹೋಗಲ್ಲ ಅವರು. ಅಂದರೆ ಅವ್ನು ಸ್ವಲ್ಪ ಇರಿಟೇಟ್ ಆಗಿಬಿಡ್ತಾನೆ ಆಚೆ ಕಡೆ ಎಲ್ಲ ಹೋದರೆ. ಅವನೇನು ಚಿಕ್ಕ ವಯಸ್ಸಿಂದ ರೂಢಿ ಆಗಿಬಿಟ್ಟಿದ್ದಾನೆ. ಆದರೆ ನನ್ನ ಮಗಳಿದ್ರೆ ಅವ್ನು ಆಟ ಆಡ್ಕೊಂಡು ಸೈಲೆಂಟಾಗಿರ್ತಾನೆ. ಯಾರಾದರೂ ಒಬ್ಬರು ಇದ್ದರೆ ಸೈಲೆಂಟಾಗಿರ್ತಾರೆ. ಹೋದ್ವಿ. ಸ್ವಲ್ಪ ಎಂಟ್ರೆನ್ಸಲ್ಲಿ ಸ್ವಲ್ಪ ಫಾರೆಸ್ಟ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿದರು. ಓಕೆ ಅನ್ನಿಸ್ತು. ಬಟ್ ಸೌಂಡ್ ಮಾತ್ರ ತುಂಬ ಲೌಡಾಗಿ ಇರಿಟೇಷನ್ ಆಗಿತ್ತು. ಮಕ್ಕಳಿಗಂತೂ ನೋಡೋಕ್ಕೆ ಸ್ವಲ್ಪ ಇಷ್ಟಪಡ್ತಿದ್ರು. ಮಕ್ಕಳು ಸ್ವಲ್ಪ ಹೊತ್ತು ನೋಡಿ ಖುಷಿಪಟ್ಟರು. ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋದರೆ ಇಷ್ಟು ನಮ್ಮ ಮಕ್ಕಳು ಆಡೋ ಅಂಥ ಚಿಕ್ಕ ಚಿಕ್ಕ ಆಟಗಳು ಯಾವುದೂ ಇರಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನೇ ಕೂರಿಸ್ಕೊಂಡು ನನ್ನ ತಂಗಿ ಮಗನ ಟ್ರೈನಲ್ಲಿ ಕರ್ಕೊಂಡೋದು. ಅವ್ನು ನೋಡಿ ಯಾಕೆ ಬಾಯಿ ಬಿಟ್ಕೊಂಡು ನೋಡ್ತಿದ್ದಾನೆ ಅಂದ್ಬಿಟ್ಟು. ಅಂದರೆ ಸ್ವಲ್ಪ ಭಯ, ನಮಗೆ ಕುತ್ಕೊಳ್ಳೋಕೆ ಭಯ ಆಗುತ್ತೆ. ಮಕ್ಕಳು ಆಡೋ ಅಂಥದ್ದು ಏನೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಸೆಕೆಂಡ್ ರೌಂಡ್ಗೆ ನನ್ನ ಮಗಳನ್ನೂ ಕರ್ಕೊಂಡು 1-2 ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಹಾಗೆ ಇಲ್ಲಿ ಕರ್ಕೊಂಡು ಮಕ್ಳಿಗೆ ಏನಾದರೂ ಕೊಡ್ಸೋಣ ಅಂತ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸು ನೋಡೋಕೆ ಹೋದ್ವಿ. ಅಂದರೆ ಮಕ್ಕಳು ತಿನ್ನೋವಂಥದ್ದು ಕೂಡ ಅಲ್ಲಿ ಏನೂ ಇರಲಿಲ್ಲ. ಸರಿ ಅವ್ರಿಗೆ ಪೊಟೆಟೊ ಸ್ಪ್ರಿಂಗ್ ರೋಲ್ ಬರುತ್ತಲ್ಲ, ಪೊಟೆಟೊ ಸ್ಪ್ರಿಂಗ್ ರೋಲ್ ಸ್ವಲ್ಪ ಇಷ್ಟಪಡ್ತಾರೆ. ಅದನ್ನು ಕೊಡಿಸ್ಕೊಂಡು ಸೈಲೆಂಟಾಗಿ ಮನೆಗೆ ಕರ್ಕೊಬಂದರೆ ಅಷ್ಟೇ. ಅಂತ ಮಕ್ಕಳು ಆಡೋ ಅಂಥ ಆಟ, ಮಕ್ಕಳು ತಿನ್ನೋ ಅಂಥದ್ದು ಏನೂ ಇರಲಿಲ್ಲ. ಓಕೆ ಅನ್ನಿಸ್ತು.